ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನ ಬೀರನ್ಕಲ್ ಗ್ರಾಮದಲ್ಲಿ ಮಾದಿಗ ಸಮಾಜದ ಯುವಕರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿಯ ಎಸ್ಪಿ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನಲ್ಲಿ ಬರುವ ಬೀರನಹಳ್ಳಿ ಗ್ರಾಮದಲ್ಲಿನ ಗ್ರಾಮ ದೇವತೆ ದ್ಯಾವಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾದಿಗ ಸಮಾಜದ ಯುವಕರು ಬ್ಯಾನರ್ ಹಾಕಿದ್ದು, ಸದರಿ ಬ್ಯಾನರ್ ಹರಿದು ಗ್ರಾಮದ ಮಾದಿಗರ ಓಣೆಗೆ ನುಗ್ಗಿ ಹಾಗೂ ಇನ್ನಿತರೆ ಆಯುಧಗಳಿಂದ ಮಾದಿಗ ಸಮಾಜದ ಯುವಕರ ಮೇಲೆ ಹಲ್ಲೆ ಮಾಡಿರುವ ಬ್ಯಾಡರ ಸಮುದಾಯಕ್ಕೆ ಸೇರಿದ 31 ಜನರನ್ನು ಕೂಡಲೇ ಬಂಧಿಸಿ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ಅವರ ಆಸ್ತಿ ಪಾಸ್ತಿಯನ್ನು ಮುಟ್ಟುಗೋಲು ಹಾಕಿ ಸರ್ಕಾರ ಪಡೆದುಕೊಳ್ಳಬೇಕು ಮತ್ತು ಮಾದಿಗ ಸಮಾಜದ ಓಣಿಗೆ ಸೂಕ್ತವಾದ ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕೆಂದು ಮಾದಿಗರ ಮೇಲೆ ಹಲ್ಲೆ ಮಾಡಿರುವಂತ ನಾಲಾಯಕರಿಗೆ ಮಾದಿಗರ ಮೇಲೆ ಹಲ್ಲೆ ಮಾಡಿರುವಂತ ನಾಲಾಯಕರಿಗೆ ಬೇಕು ನ್ಯಾಯ ಬೇಕು ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಮಾದಿಗರ ಹೋರಾಟಕ್ಕೆ ಮಾದಿಗರ ಹೋರಾಟಕ್ಕೆ ಮಾದಿಗರ ಮೇಲೆ ಹಲ್ಲೆ ಮಾಡಿರುವಂತ ನಾಲಾಯಕರಿಗೆ ಮಾದಿಗರ ಮೇಲೆ ಹಲ್ಲೆ ಮಾಡಿರುವಂತ ನಾಲಾಯಕರಿಗೆ ಮಾದಿಗರ ಮೇಲೆ ಬೇಕೇ ಬೇಕು ಮಾದಿಗರ ಮೇಲೆ ನಿರಂತರ ಹಲ್ಲೆ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗರ ಮೇಲೆ ನಿರಂತರ ಹಲ್ಲೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡಲೇ ಮಾದಿಗರ ಮೇಲೆ ಹಲ್ಲೆ ನಡೆಯುತ್ತಿರುವ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾದಿಗರ ಮೇಲೆ ಹಲ್ಲೆ ನಡೆಯುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. ಆದರೂ ಕಾಂಗ್ರೆಸ್ ಸರ್ಕಾರ ಬಂದಿಡಿದು ಇವತ್ತು ಮಾದಿಗರ ಮೇಲೆ ನಿರಂತರ ಹಲ್ಲೆ ನಡೀತಾ ಇದೆ. ಯಾಕಂದ್ರೆ ಮೊನ್ನೆ ಬಿಜಾಪುರ ಜಿಲ್ಲೆಯಲ್ಲಿ ಆಯಿತು, ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಆಯಿತು, ಇತರ ಎಲ್ಲ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಾಗ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ನಮ್ಮ ಜನಕ್ಕೆ ಅನ್ಯಾಯ ಆಗ್ತದೆ. ಆದರೂ ದಯಮಾಡಿ ನಾವು ಇವತ್ತು ಸರ್ಕಾರಕ್ಕೆ ನಾವು ಒಂದು ಗಡುವು ನೀಡ್ತೇವೆ. ಯಾಕಂದ್ರೆ ಈ ಹಲ್ಲೆಯನ್ನು ನಿಲ್ಲಿಸಬೇಕು ಕೂಡಲೇ. ನೀವು ಒಂದೇಳೆ ನೀವು ನಿಲ್ಲಿಸಲಿಲ್ಲ ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಸರ್ಕಾರ ಧೂಳಿಪಟ ಆಗ್ತದೆ. ಅಥವಾ ಓಟ್ ತೊಗೊಂಡು ಓಟ್ ಹಾಕಿದವ್ರ ಮೇಲೆ ಹಲ್ಲೆ ಮಾಡ್ತೀರಂದ್ರೆ ಇದು ಭಾಳ ಖಂಡನೆ ಅದ. ತಾವು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಜನಾಂಗದ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಮಾದಿಗರ ಜನಾಂಗದ ಮೇಲೆ ಹಲ್ಲೆ ನಿಲ್ಲಿಸಬೇಕು. ಕೂಡಲೇ ಈ 30 ಜನರನ್ನು ಇವತ್ತು ಹಾಸ್ಪಿಟಲ್ದಾಗಾರ ಅವರಿಗೆ ಸರ್ಕಾರದಿಂದ ಏನು ಸಿಗಬೇಕಾದ ಸವಲತ್ತುಗಳನ್ನು ಕೊಡಬೇಕು. ಆದರೆ ಆ ಜನಗಳನ್ನ ಹಲ್ಲೆ ಮಾಡ್ಯಾರ. ಅವ್ರನ್ನೂ ST ಜನಾಂಗ ಅಂದ್ರೆ ಅವರು SC ಕಮ್ಯುನಿಟಿದಾಗೆ ಬರ್ತಾವ. ಅವರು ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರ ನಮ್ಮ ಮಾದಿಗ ಜನಾಂಗದ ಮೇಲೆ ಇವತ್ತು ಬ್ಯಾಡ್ ಕಮ್ಯುನಿಟಿದವರು ಹಲ್ಲೆ ಮಾಡ್ತಾ ಇದ್ದಾರೆ. ದಯಮಾಡಿ ಈಗ ಅವರನ್ನು ಅರೆಸ್ಟ್ ಮಾಡಬೇಕು. ಎಂಥ ಬಹಾದೂರ್ ಇರಲಿ, ಎಂಥ ಇವತ್ತು ಕೋಟಪತಿ ಇರಲಿ, ಅವ್ರಿಗೆ ಕೂಡಲೇ ಇವತ್ತು ಯಾವುದೇ ಒಂದು ಅಂಜಿಕಿಲ್ಲದೆ ಯಾರದೇ ಒಂದು ರಿಕಮೆಂಡ್ ಇಲ್ಲದೆ ಕೂಡಲೇ ಅವರನ್ನು ಬಂಧಿಸಬೇಕು. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನವೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.